ಪಿ ನಗರದಲ್ಲಿ ಈ ನಮ್ಮ ಎಸ್ ಕೆ ನಟರಾಜ ಪಾರ್ಕಲ್ಲಿ ನಮ್ಮ ರಮೇಶ್ ಅವರು ಅವ್ರ ಪಾತ್ರ ಭಾಳ ತುಂಬ ದೊಡ್ಡದಿದೆ. ಇವತ್ತು ಅವರ ಹುಟ್ಟುಹಬ್ಬ 50ನೇ ವರ್ಷದ ಹುಟ್ಟುಹಬ್ಬನ ನಾವು ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಸ್ನೇಹಿತರು ಏನು ವಾಕ್ ಮಾಡ್ತಾ ಇದ್ದಾಗ ನೋಡಿ, ಅಲ್ಲಿ ಪೊಲೀಸ್ ಆಫೀಸರ್ಸ್ಗಳಾಗ್ಬೋದು, ರಾಜಕೀಯ ವ್ಯಕ್ತಿಗಳಾಗ್ಬೋದು, ಈಗ ತಾನೇ ನಮ್ಮ MLA ಆಗ್ಬೋದು, ನಮ್ಮ ಕಾರ್ಪೊರೇಟ್ರು ಸೋಮಶೇಖರ್ ಸರ್ ಆಗಲಿ, ಮತ್ತೊಬ್ಬರಾಗಲಿ, ಮತ್ತು ಮನ್ನತ್ ರೆಡ್ಡಿ ಅವರಾಗಲಿ, ಎಲ್ಲ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಜೊತೆಗೆ ನಮ್ಮ ರಮೇಶ್ ಅವರು ಬೇಡ ಬರ್ತಡೇ ಮಾಡೋದು ಬೇಡ, ಸುಮ್ಮನೆ ಸಿಂಪಲ್ ಮಾಡೋಣ ಅಂದರು. ಯಾಕೆಂದರೆ ಅವರ ಪ್ರೀತಿ ನಾವು ಯಾವತ್ತೂ ಕಮ್ಮಿ ಮಾಡೋಕ್ಕಾಗಲ್ಲ. ನೋಡಿ, ನಾವು ಪಾರ್ಕಲ್ಲಿ ಸಭೆ ಸೇರಿ ಸುಮಾರು 2 ವರ್ಷ ಆಯಿತು. 2 ವರ್ಷದಿಂದನೂ ಇದನ್ನಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ವಿಜೃಂಭಣೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ರಮೇಶ್ ಸರ್ಗೆ ಹುಟ್ಟುಹಬ್ಬ ಮಾಡ್ತಾಯಿದ್ದೀವಿ. ಜೊತೆಗೆ ಇಲ್ಲೆಲ್ಲ ಎಷ್ಟು ಹೇಳೋಕ್ಕಾಗಲ್ಲ, ತುಂಬ ನೂರಾರು ಜನ ಸ್ನೇಹಿತರು ಸೇರಿದ್ದಾರೆ. ಇವರ ಬರ್ತಡೇನ ವಿಜೃಂಭಣೆ ಮಾಡಬೇಕು ಅಂತೇಳಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಲೈಫ್ ಬಗ್ಗೆ ಹೇಳೋದಿದ್ರೆ ತುಂಬ ಇದೆ. ಸೊ ನಾನು ಟೋಟಲಿ 4 ಫ್ಯಾಮಿಲಿ ಕನಕಪುರ ಒಂದು ವಿಲೇಜಿಂದ ಬೆಂಗಳೂರು ಬಂದಿರೋದು. ಸೊ 95ಅಲ್ಲಿ ನಾನು ಬನಶಂಕರಿ ಬಂದು ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿದ್ದೆ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲದೆ. ಸೊ ನಮ್ಮ ಪೇರೆಂಟ್ಸು ಒಂದು 10 ರೂಪಾಯಿ ಕೊಟ್ಟು ಕಳಿಸಿದ್ರು ಅಷ್ಟೇ ನನಗೆ, ಹೇಗಾದರೂ ಮಾಡಿ ಜೀವನ ಮಾಡಿ ಬೆಂಗಳೂರಲ್ಲಿ ಅಂತ. ಸೊ ಅವತ್ತಿಂದ ನನ್ನ ಲೈಫ್ ಜರ್ನಿ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ. ಇವತ್ತು ಒಂದು ಪೊಲೀಸ್ ಉದ್ಯೋಗದಲ್ಲಿದ್ದೀನಿ ಆ್ಯಂಡ್ ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹೇಳ್ಕೊಬೇಕಂದ್ರೆ ದೇವ್ರ ದಯದಿಂದ, ನಮ್ಮ ಜನಗಳ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀನಿ. ಸೊ ಎಲ್ಲರಿಗೂ ಇದೇ ಥರ ಲೈಫು ಈಸಿ ಆಗಲಿ ಅನ್ನೋದು ನನ್ನ ಆಸೆ. ಸೊ ನನ್ನ ಫ್ರೆಂಡ್ಗಳಿಗೆ ಏನೇ ಸಮಸ್ಯೆ ಆದ್ರೂ ನಾನು ಮುಂದೆ ಹೋಗಿ ನಿಂತ್ಕೊತೀನಿ. ಅವ್ರಿಗೇನೇ ಕಷ್ಟ ಇರಲಿ, ಪ್ರತಿಯೊಂದೇ ಬರೀ ಫೈನಾನ್ಸ್ ವಿಚಾರನೇ ಅಲ್ಲ, ಬೇರೆ ವಿಚಾರ ಎನಿ ವಿಚಾರದಲ್ಲೂ ಅವ್ರಿಗೇನೇ ತೊಂದರೆ ಆದರೂ ನಾನು ಮುಂದೆ ಹೋಗಿ ಇಷ್ಟಪಡ್ತೀನಿ. ಹಾಗಾಗಿ ಅವ್ರ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ಅಂದ್ಕೊಂಡು. ಸ್ಪೆಷಲ್ ಡೇ ಅಂದರೆ ನಾನು ನನ್ನ ಬರ್ಡೇ ದಿನವೇ ಸ್ಪೆಷಲ್ ಡೇ ಅಂದ್ಕೊತೀನಿ. ಯಾಕೆಂದರೆ ನಾನು 1 to 25 ಇಯರ್ಸ್ವರೆಗೂ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡೋನಲ್ಲ. 25 ಇಯರ್ಸ್ಗೆ ನಾನು ಜಾಬಿಗೆ ಸೇರಿದೆ, ಅವಾಗಿಂದ ಬರ್ಡೇನ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀನಿ. ಸೊ 25 ವರ್ಷ ನಾನು ಏನು ಮಾಡ್ಕೊಂಡಿಲ್ವೋ, ಈಗೇನು ಮಾಡ್ಕೊತಾ ಇದ್ದೀನೋ ಇದು ನನಗೆ ಸೆಲೆಬ್ರೇಷನ್ ಅನ್ನಿಸ್ತಿದೆ. ಅದು ಎಸ್ಪೆಷಲಿ ಇವತ್ತು 50 ಇಯರ್ಸ್ ಕ್ರಾಸ್ ಆಗಿದೆ. ಸೊ ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಟ್ರೈನಪ್ಪು ನಾನು ಮಾರ್ನಿಂಗು 7-7:30 ಹೇಳ್ತೀನಿ. 1 ಅವರು ಬಾಡಿ ವರ್ಕೌಟ್ಗಂತ ನಾನು ಮೀಸಲಾಗಿಡ್ತೀನಿ. ಆಮೇಲೆ ದಿನನಿತ್ಯ ಕಾರ್ಯಕ್ರಮಗಳು ಮುಂದುವರಿಸ್ತೀನಿ. ಸೊ ಅಪ್ಟು ಒಂದು ನೈಟ್ 1 o'clockವರೆಗೂ ನಾನು ದುಡಿಮೆನಲ್ಲೇ ಇರ್ತೀನಿ. ನನಗೆ ಸ್ನೇಹಿತರು ಮುಖ್ಯ, ಜಾಬೇ ಆಗಲಿ ಇನ್ನೊಂದೇ ಆಗಲಿ ಮುಖ್ಯ ಅಲ್ಲ, ಫೈನಾನ್ಸೇ ಮುಖ್ಯ ಅಲ್ಲ. ಸ್ನೇಹಿತರು, ಬಂಧು ಮಿತ್ರರು ನಮಗೆ ನಮ್ಮ ಕಷ್ಟ ಸುಖವಾಗುವಂಥವರು ಇವರೇ. ಹಾಗಾಗಿ ಇವ್ರಿಗೆ ನಾನು ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ಜನಗಳು ಎಲ್ಲ ಖುಷಿಯಾಗಿರಬೇಕು. ನನಗೆ ಗೊತ್ತಿರೋ ಪ್ರಕಾರ ಯಾರಿಗೂ ತೊಂದರೆಗಳಾಗಬಾರ್ದು. ಯಾರದೇ ಆಗಲಿ ನನ್ನ ಫ್ರೆಂಡ್ಸ್ಗಳದ್ದು ಒಂದು ಕಾರ್ಯಕ್ರಮ ಇತ್ತು ಅಂದರೆ ವಿಜೃಂಭಣೆಯಿಂದ ಮಾಡೋಣ ಅಂತ ಒಂದು ಭಾಳ ಖುಷಿ ಇದೆ ನನಗೆ. ಸೊ ಎಲ್ಲ ನಾನು ಹೇಳೋದೇನೆಂದರೆ, ಎಲ್ಲ ಫಿಸಿಕಲಿ ಫಿಟ್ನೆಸ್ಸು ಚೆನ್ನಾಗಿದ್ದು, ಚೆನ್ನಾಗಿ ಆಕ್ಟಿವಿಟೀಸ್ ಇದ್ದು, ಬೆಳಗ್ಗೆ ಎದ್ದು ವರ್ಕೌಟು ಅದು ಇದು ಮಾಡಿ ಕೆಲಸ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ಥರ ಮುಂದುವರ್ಸ್ಕೊಂಡು ಹೋದರೆ ಅವರು ಹೆಲ್ತಿಯಾಗಿ ಚೆನ್ನಾಗಿರಲಿ ಅನ್ನೋದು ನನ್ನ ಖುಷಿ. ನನ್ನ ಹೆಸರು ಮಂಜುನಾಥ್ ಅಬ್ಬಯ್ಯ ಅಂತೇಳಿ, ಸಾರಕ್ಕಿ ನಿವಾಸಿ. ಇಲ್ಲಿ ರಂಗಶ್ರೀ ತಂಡದ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೇನೆ. ಈ ಒಂದು ರಂಗಶ್ರೀ ತಂಡದ ಸದಸ್ಯರಾದ ಮತ್ತು ನಿರ್ದೇಶಕರಾದಂತಹ ನಮ್ಮ ಸಹೋದರರು ರಮೇಶ್ ರವರ ಹುಟ್ಟುಹಬ್ಬ ಇವತ್ತು. ಸರಳ ಜೀವಿ, ಸ್ನೇಹಜೀವಿ, ಪ್ರಾಮಾಣಿಕ ನೇರ ನುಡಿಯುಳ್ಳಂತಹ ವ್ಯಕ್ತಿಗಳು. ಸ್ನೇಹಿತರಿಗಾಗಿ, ಸ್ನೇಹಕ್ಕೋಸ್ಕರವಾಗಿ ಎಲ್ಲ ರೀತಿಯ ಸಹಕಾರ ಕೊಡುವಂತಹ ವ್ಯಕ್ತಿಗಳು. ಅವರು ಈ ಭಾಗದಲ್ಲಿ ಒಂದು ನಮ್ಮೆಲ್ಲರಾಗೆ ಜೊತೆ ಇರೋವಂಥದ್ದು ನಮ್ಮ ಖುಷಿಯಾದಂಥದ್ದು. ಹಾಗಾಗಿ ಅವರಿಗೆ ಆಯುರ್, ಆರೋಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿ, ಯಶಸ್ಸು ಮತ್ತು ಅವರ ಅಂದ್ಕೊಂಡಂಥ ಕಾರ್ಯಗಳು ದಿಗ್ವಿಜಯ ಆಗಲಿ ಅಂತೇಳಿ ನಾನು ಪ್ರಕೃತಿ ಮತ್ತು ಭಗವಾನ್ ಬುದ್ಧರಲ್ಲಿ ಪ್ರಾರ್ಥಿಸ್ತೀನಿ ಸರ್. ಇದು ರಮೇಶ್ ರವರ ಜನ್ಮದಿನಾಚರಣೆ. ಸೊ ಅವರ ಹುಟ್ಟಿದ ಹಬ್ಬಕ್ಕೆ ಎಲ್ಲ ಆತ್ಮೀಯರು, ಹಿತೈಷಿಗಳು, ಸ್ನೇಹಿತರು, ಪಾರ್ಕ್ನ ಎಲ್ಲ ಒಡನಾಡಿ ಬಂಧುಗಳು ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಸೊ ರಮೇಶ್ ಒಂದು ರೀತಿಯ ಜನಾನುರಾಗಿ ಮತ್ತು ಎಲ್ಲರೊಟ್ಟಿಗೂ ಹೊಂದ್ಕೊಳ್ತಕ್ಕಂಥ ವಿಶೇಷವಾದ ಗುಣ ರಮೇಶ್ ಅವರಲ್ಲಿದೆ. ಆಮೇಲೆ ಎಲ್ಲರನ್ನ ಹುರಿದುಂಬಿಸುವಂಥ, ಎಲ್ಲರ ಕೆಲಸ ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊಳ್ತಕ್ಕಂಥ, ಅವರು ಸಹಭಾಗಿತ್ವವನ್ನು ವಹಿಸ್ತಕ್ಕಂಥ ವಿಶೇಷವಾದ ಮಾನವೀಯ ಗುಣಗಳನ್ನು ಅವರು ಹೊಂದಿದ್ದಾರೆ. ಸೊ ಆ ಎಲ್ಲ ಗುಣಗಳು ಮುಂದುವರಿಲಿ. ಅವರ ಕುಟುಂಬ, ಅವರ ಭವಿಷ್ಯ,
ಅವರ ಎಲ್ಲ ಬದುಕು ಉಜ್ವಲವಾಗಿರಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಅವ್ರನ್ನ ಹಾರೈಸ್ತೇವೆ. ಒಳ್ಳೆಯದಾಗಲಿ ರಮೇಶ್ ಅವರೇ. ನಿಮ್ಮ ಎಲ್ಲ ಸತ್ಕಾರ್ಯಗಳಿಗೆ, ನಿಮ್ಮೆಲ್ಲ ಒಳ್ಳೆ ಗುಣಗಳಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ, ಭಾಗಿಯಾಗ್ತೀವಿ ಮತ್ತು ನಿಮ್ಮ ಜೊತೆಲಿದ್ದೀವಿ ಅಂತಕ್ಕಂಥ ವಿಶೇಷವಾದ ಅಭಿನಂದನೆನ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಿದ್ದೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಪ್ರೀತಿಯ ರಮೇಶ್ ಅವರವ್ರದ್ದು ಬರ್ತಡೇ ಇದೆ. ಅವ್ರಿಗೆ 51ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ದೇವರು ಅವ್ರಿಗೆ ಇನ್ನೂ ಆಯಸ್ಸು, ಆರೋಗ್ಯ, ಸಮೃದ್ಧಿ, ಅಧಿಕಾರ ಎಲ್ಲನೂ ಕೊಡಲಿ. ಅವರೊಂಥರ ನಮ್ಮ ನಡುವೆ ಇರೋಂಥ ಸ್ನೇಹಜೀವಿ. ಅವರು ಅಧಿಕಾರಿಯಾಗಿರ್ಬೋದು, ನಮಗೆ ಯಾವತ್ತೂ ಅವರು ಅಧಿಕಾರಿ ಅಂತ ನಮ್ಗೆ ಯಾವತ್ತೂ ಅನ್ಸೋದೇ ಇಲ್ಲ. ಅವರು ನಮ್ಮ ಜೊತೆ ಅಷ್ಟು ಕ್ಲೋಸಾಗಿ ಒಂಥರ ಫ್ರೆಂಡ್ಲಿಯಾಗಿ ನಮ್ಮ ಏಜ್ ಅವ್ರ ಥರನೇ ನಮ್ಮ ಜೊತೆ ಎಲ್ಲ ಮೂವ್ ಮಾಡ್ತಾರೆ ಅಂಥವ್ರ ಇವತ್ತು ಬರ್ತಡೇ. ಇವತ್ತು ವಿಜೃಂಭಣೆಯಿಂದ ನಾವು ಪಾರ್ಕ್ ಮೇಟ್ಸು, ರಂಗಶ್ರೀ ತಂಡ ಇವರೆಲ್ಲ ಸೇರಿ ಅವ್ರದ್ದು ಬರ್ತಡೇನ ಆಚರಿಸ್ತಾ ಇದ್ದೀವಿ. ನಮ್ಮ ರಾಧಾಕೃಷ್ಣ ಸರು, ಕರ್ಣ ಅವರು, ನಮ್ಮ ಸಾರಕ್ಕಿ ಮುಖಂಡರಾದಂಥ ಸತೀಶ್ ಅವರು, ನಮ್ಮ ಎಲ್ಲ ಪಾರ್ಕ್ ತಂಡ ಎಲ್ಲ ಸೇರಿ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತೀವಿ. ಅವ್ರಿಗೆ ಭಗವಂತ ಅವ್ರಿಗೆ, ಅವ್ರ ಮನೆಯವ್ರಿಗೆ ಇನ್ನೂ 100 ಕಾಲ ಚೆನ್ನಾಗಿಡಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಈ ದಿನ ನಾವು ಬೆಳಗ್ಗೆಯಿಂದ ನಮ್ಮ ರಮೇಶ್ ಸರ್ದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಜೊತೆಗೆ ನಾವು ಪ್ರತಿ ಕಾರ್ಯಕ್ರಮಕ್ಕೆ ನಮ್ಮ ರಾಧಾಕೃಷ್ಣ ಸರ್ ಆಗ್ಬೋದು, ಸತೀಶ್ ಸರ್ ಆಗ್ಬೋದು, ನೋಡಿ ನಮ್ಮ ಶಿವ ಸರ್ ಆಗ್ಬೋದು, ಈಗ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈಗ ತಾನೇ ಯಾರೋ ಕೆಲವು ಫೋಟೋಸ್ನ ನಮ್ಮ ಗ್ರೂಪಲ್ಲಿ ಹಾಕಿದ್ರು. ನಮ್ಮ ಸತೀಶ್ ಅವರು ಹೇಳಿದ್ರು, ರಂಗಶ್ರೀ ಅವರು ಆಗ್ಬೋದು, ನಮ್ಮ ಅಧ್ಯಕ್ಷರು ಬಂದಿದ್ದಾರೆ. ಕೆಲವು ಆ ಗ್ರೂಪಲ್ಲಿ ಫೋಟೋ ನೋಡಿಬಿಟ್ಟು ಕೆಲವು ಇನ್ಸ್ಪೆಕ್ಟ್ರು, ಯಾಕೆಂದರೆ ಸಾಹೇಬರು ಪೊಲೀಸ್ ಇಲಾಖೆಯಲ್ಲಿ ಭಾಳ ಉತ್ತಮವಾಗಿ ಹೆಸರು ಮಾಡಿಕೊಂಡು ಭಾಳ ಪ್ರಸಿದ್ಧಿಯಾಗಿದ್ದಾರೆ. ಗ್ರೂಪಲ್ಲಿ ಇವ್ರು ಫೋಟೋ ನೋಡಿದ ತಕ್ಷಣ ಏನೋ ಕಾರ್ಯಕ್ರಮ ಮಾಡ್ತಾಯಿದ್ರಂತೆ ನಮ್ಮ ನಟರಾಜ ಪಾರ್ಕಲ್ಲಿ ಅಂತೇಳಿ ನಮ್ಮ ಠಾಣೆದ ಫೋನ್ ಮಾಡಿದ್ರು ನನಗೆ. ಅವರು ಸರ್, ನನಗೆ ನೀವು ಹೇಳೇ ಮರ್ತುಬಿಟ್ಟೆ, ನನಗೆ ಭಾಳ ಆತ್ಮೀಯರು ಇವರು ನಮ್ಮ ರಮೇಶ್ ಸರು. ಅವ್ರ ಹುಟ್ಟುಹಬ್ಬನ ನಿನ್ನೆ ರಾತ್ರಿ ಒಂದು 8 ಗಂಟೆ ನಾವು ಸತೀಶ್ ಸರ್ ಹೋಗ್ಬೇಕಾರೆ ಸತೀಶ್ ಅವ್ರು ಹೇಳಿದ್ದು ಜ್ವರ ಮಾಡೋಣ ಅಂತ. ರಾತ್ರಿ 6:15 ಫಿಕ್ಸ್ ಮಾಡ್ಕೊಂಡಿದ್ದೆ ಸರ್. ನಾನು ಹೇಳೋದು ಮರ್ತುಬಿಟ್ಟೆ. ಹೇಳೋದಕ್ಕೆ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಸಮಯದಲ್ಲಿ ಬರಲಿ, ವಿಶ್ ಮಾಡಲಿ. ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಜೊತೆಗೆ ಮುಖ್ಯವಾಗಿ ನಮ್ಮ ಸುದ್ದಿಯವರು, ನಿಮಗೆ ಪತ್ರಿಕಾ ಮಾಧ್ಯಮದವರು ಆಗ್ಬೋದು, ಎಲ್ಲ ಪ್ರತಿಯೊಂದು ನ್ಯೂಸ್ ಚಾನಲ್ ಆಗ್ಬೋದು, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ ತಿಳಿಸ್ಕೊಂಡು ಈ ಕಾರ್ಯಕ್ರಮನ ಎಲ್ಲ ಯಶಸ್ವಿಯಾಗಿ ಗಳಿಸ್ಕೊಡ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೂ ನಾನು ಧನ್ಯವಾದ ತಿಳಿಸ್ತೀನಿ.